ತಾನೇ ನಿಲ್ಲಿಸಿ ಫೈನ್ ಹಾಕಿದ್ರು. ಎರಡನೇ ಸಲ ತಗೊಂಡೆ. 1.2 ಮಿಲಿಯನ್ ಕೊಟ್ಟಿರೋದು ಬಾಟಲ್ಗೆ. ಹೆಲೋ ಫ್ರಮ್ ಉಬುದ್. ನಾವಿವಾಗ ಉಬುದ್ಗೆ ರೀಚ್ ಆದ್ವಿ. ಬರಬೇಕಾದ್ರೆ ತುಂಬ ಜೋರು ಮಳೆ ಬರ್ತಾಯಿತ್ತು. ಬಂದು ಚೆಕ್ ಇನ್ ಆದ್ವಿ. ನಾವಾಗಿರೋ ಪ್ರಾಪರ್ಟಿ ಈ ಥರ ಇದೆ, ವೆರಿ ಗ್ರೀನ್ ಆ್ಯಂಡ್ ಬ್ಯೂಟಿಫುಲ್. ಇಲ್ಲಿ ಪೂಲ್ ಇದೆ ಮತ್ತು ಇವ್ರು ಹೇಳಿದ್ರು ಇಲ್ಲಿ ಫ್ಲೋಟಿಂಗ್ ಬ್ರೇಕ್ಫಾಸ್ಟ್ ಕೂಡ ಇದೆ ಅಂತ. ಮತ್ತು ಇದು ನಾವಿರೋ ರೂಮು ಪ್ರಿಟಿಯಾಗಿದೆ ನೋಡೋಕ್ಕೆ. ಇದು ಬಾತ್ರೂಮ್. ಒಂದು ಮಿರರ್ ಇದೆ ಅಲ್ಲಿ. ಮತ್ತು ಇದು ಬ್ಯಾಲ್ಕನಿಯಿಂದ ವ್ಯೂ ತುಂಬ ಪ್ರಿಟಿಯಾಗಿದೆ, ಗ್ರೀನ್ ಆಗಿದೆ. ಮಳೆ ಬೇರೆ ಬಂದಿದೆ ಅಲ್ವಾ, ಸೊ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಾವು ನಮ್ಮ ರೈನ್ ಕೋಟ್ ಎಲ್ಲ ಮರ್ತು ಬಂದಿದ್ವಿ. ನಾನು ಸುಪ್ಪಿ ಇವತ್ತು ಮ್ಯಾಚ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀವಿ ಔಟ್ಫಿಟ್ಸ್ನ. ಸೊ ಇದು ನಂದು ಸುಪ್ಪಿದದು. ಇವಾಗ ನಾವು ಹೊರಟಿದ್ದೀವಿ ಓಮಾ ಡೇ ಕ್ಲಬ್ಗೆ. ಸ್ಕೂಟರ್ನ ರೆಂಟ್ ಮಾಡಿರೋದು. ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ, ರಿಜಿಸ್ಟ್ರೇಷನ್ ಎಲ್ಲ ಮಾಡಿಕೊಂಡ. ದೇ ಆರ್ ಜಸ್ಟ್ ಎಕ್ಸ್ಪ್ಲೇನಿಂಗ್ ಹೇಗೆ ಏನು ರೂಲ್ಸ್ ಅದು ಇದು. ಈ ಪ್ಲೇಸ್ ಅಂತೂ ತುಂಬ ಗ್ರೀನಾಗಿ ಚೆನ್ನಾಗಿದೆ. ಇಲ್ಲಿ ಎಷ್ಟೊಂದು ಗಾಡಿಗಳು. ನನಗೆ ಆ್ಯಕ್ಚುಲಿ ಯಾವುದಾದ್ರೂ ಪೇಸ್ಟಲ್ ಗಾಡಿ ಬೇಕಿತ್ತು, ಬಟ್ ಎಲ್ಲೂ ಸಿಗ್ತಾ ಇಲ್ಲ. ನೋಡೋಣ. ಸುಪ್ಪಿ ನನಗಿಲ್ಲಿ ಹೆಲ್ಮೆಟ್ ಹಾಕೋ ಅಂತ ತಲೆ ತಿಂತಾ ಇದ್ದಾನೆ. ಇಲ್ಲಿ ನಾನು ಕೂತ್ಕೊಂಡು ಎಷ್ಟೊತ್ತು 1 ಗಂಟೆ ನನ್ನ ಕೂದಲನ್ನು ಸೆಟ್ ಮಾಡಿದ್ದೀನಿ. ಅವತ್ತು ನಾವು ಇವಾಗ ಓಮಾ ಡೇ ಕ್ಲಬ್ಗೆ ಹೋಗ್ತಾ ಇದ್ದೀವಿ. 5 minutes later. ನಾವು ಹೆಲ್ಮೆಟ್ ಹಾಕಿಲ್ಲ ಅಂತ ನಮಗೆ ಇವಾಗ ತಾನೇ ನಿಲ್ಲಿಸಿ ಫೈನ್ ಹಾಕಿದ್ರು. ಇಬ್ರು ಹಾಕೊಂಡಿದ್ದೀವಿ ಇವಾಗ. ಆದರೆ ನಾವು ಇದರಲ್ಲಿ ನೋಡ್ತಾ ಇದ್ವಿ, ರೋಡಲ್ಲಿ ಸುಮಾರು ಜನ ಹಾಕಿದ್ರು, ಸುಮಾರು ಜನ ಹಾಕಿರಲಿಲ್ಲ. ಅದಕ್ಕೆ ನಮಗೆ ರಿಯಲೈಸ್ ಕೂಡ ಆಗಿಲ್ಲ ಹಾಕಬೇಕಾ ಹಾಕಬೇಡ ಅಂತ. ಬಟ್ ಇಟ್ಸ್ ಓಕೆ. ಇವಾಗ ಫೈನ್ ಪೇ ಮಾಡಿ ಹೋಗ್ತಾ ಇದ್ದೀವಿ. ಗಾಡಿಗೆ ಡಾಕ್ಯುಮೆಂಟ್ಸ್ ಮಾಡಿದ್ದೀನಿ. ಗಾಡಿ ಡಾಕ್ಯುಮೆಂಟ್ಸ್ ಬೇರೆ ಇಸ್ಕೊಂಡ್ಬಿಟ್ಟಿದ್ದು, ವಾಪಸ್ ಇಸ್ಕೊಂಡ ಇಲ್ವಾ ಅಂತ ಹೇಳ್ತಿದ್ದೆ. ಈ ರೋಡ್ ನೋಡಿ, ಲುಕಿಂಗ್ ಸೋ ಬ್ಯೂಟಿಫುಲ್. ಓ, ಇದೆಲ್ಲ ಹೋಮ್ ಸ್ಟೇ ಹೋಟೆಲ್ಸ್ ಆ ಥರ ಎಲ್ಲ ಏನೇನೋ ಮಾಡಿಟ್ಟಿದ್ದಾರೆ. Airbnb ಇದೆಲ್ಲ ಅವ್ರ ಮನೆ ಅಂತ ಕಾಣಿಸುತ್ತೆ. ತುಂಬ ಬ್ಯೂಟಿಫುಲ್ ಆಗಿದೆ ಈ ರೋಡು. ಇಟ್ ಲುಕ್ಸ್ ಸೋ ಡಿಫ್ರೆಂಟ್. ವಾಟರ್ಫಾಲ್ಗೆ ಎಂಟ್ರೆನ್ಸ್ ರೇಟು 30,000. ಆದರೆ ನಾವು ಓಮಾಗೆ ಹೋಗ್ತಾ ಇದ್ದೀವಿ. ಸ್ಟಿಲ್ ಅವ್ರನ್ನ ಹೇಗೆ ಹೇಳಿದ್ರು, ಪೀಪಲ್ ಆರ್ ಸೋ ಗುಡ್ ಹಿಯರ್. ಅಲ್ಲಿಂದ ಫುಲ್ ಗೈಡ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಇವಾಗ. Hello sir, how are you? Hi. Yes. Yeah, Oma. Okay, the first you going to up there, parking in the P2 motorbike parking, P2, okay. Okay. and back again with the round, yeah. Okay. Done. Thank you. Welcome. ಮೈ ಗಾಡ್, ನನ್ನ ಕೂದಲೆಲ್ಲ ಹಾಳಾಗ್ಬಿಡ್ತು. ಇವನೊಬ್ಬ ಹೇಗಿದ್ರೂ ಚೆನ್ನಾಗಿದೆ ಅಂತಾನೆ ಹೇಳ್ತಾನೆ ಯಾವಾಗಲೂ. ಮಿಸ್ಟರ್ ಸುಪ್ರೀತ್ ಲೋಬೋ, ಇದೆಲ್ಲ ಇಟ್ಕೋ ಸ್ವಲ್ಪ. ಹೆಂಗಾಗ್ಬಿಟ್ಟಿದೆ ನಿನ್ನ ವಾಲೆಟ್ ಅಲ್ಲಿ ಡಿಕ್ಕಿಲಾಗಿ ಬರಬೇಡ. ಯಾರಾದರೂ ಇದನ್ನು ಕತ್ಕೊಂಡು ಹೋದ್ರೆ ನಿನ್ನ ವಾಲೆಟ್ ಜೊತೆನೂ ಕತ್ಕೊಂಡು ಹೋಗ್ತಾರೆ. ಎಲ್ಲ ಜೇಬಲ್ಲಿದೆ. ಕೀಸ್ ಎಲ್ಲ ಎತ್ಕೊಂಡ. ಓಕೆ ನಡಿ. Guys, please. Hi. This way we make registration. ನಾವು ಸನ್ಬೆಡ್ ತಗೊಂಡ್ವಿ. ಇಲ್ಲಿಂದ ಹೋಗ್ತಾ ಇದ್ದೀವಿ.
ಲಿಫ್ಟ್ ಇದೆ ಇಲ್ಲಿ, ಅದರಲ್ಲಿ ಕೆಳಗೆ ಹೋಗ್ಬೇಕು. ಹಾಯ್. ಓ ಸ್ಟೇರ್ಸ್ ಎಸ್, ಬಟ್ ಆಮೇಲೆ ಲಿಫ್ಟ್ ಕಾಡಿಯಾ, ನಾವು ಲಿಫ್ಟ್ ತಗೊಂಡು ಹೋಗ್ತಾ ಇದ್ದೀವಿ. ಓಮಾ ಸೆಕೆಂಡ್ ಫ್ಲೋರ್. ಫ್ರೈಡೇ ಸ್ಯಾಟರ್ಡೇ ಆ್ಯಂಡ್ ಸಂಡೇ DJ ಇರುತ್ತಂತೆ. ಐ ಥಿಂಕ್ ನೇಚರ್ ಸೈಡ್ ಆಲ್ ಡೇ ಕೊಡಲ್ಲ ಪ್ಲೇ ಮಾಡಿ ಸೇಮ್ ನಮ್ಮ ಅದರ್ ಡೇಸ್ ಹಾಗೆ ನಾವು ಪಾರ್ಟಿ ಮಾಡ್ಬೋದು. ಸ್ಟಿಲ್ ಪಾರ್ಟಿ ಅಂದರೆ ಪೂಲಲ್ಲೆಲ್ಲ ಎಂಜಾಯ್ ಮಾಡಿಕೊಂಡು ತಿನ್ಕೊಂಡು ಆ ಥರ. ನಿಶಾ ಆ್ಯಂಡ್ ಇದು ನಮ್ಮ ಬೆಡ್. ನೀರೆಲ್ಲ ಮಣ್ಣು ಬರ್ತಾ ಇದೆ, ಮಳೆ ಬಂತಲ್ವ ಅದಕ್ಕೆ ಇರಬೇಕು. ಸುಪ್ಪಿ ನೋಡಿ ಅಲ್ಲಿ ಪೂಲಲ್ಲಿ ಮಜಾ ಮಾಡ್ತಾ ಇದ್ದಾನೆ. ನಾನು ಪೂಲಲ್ಲೇ ಇದ್ದೆ ಇಷ್ಟೊತ್ತು, ಇವಾಗ ಹೊರಗೆ ಬಂದೆ. ಇಲ್ಲಿ ನಮಗಿಬ್ರು ಫ್ರೆಂಡ್ಸ್ ಆದರೂ ಅವ್ರ ಜೊತೆ ಚಿಲ್ ಮಾಡ್ತಿದ್ದೀವಿ. ಅಲ್ಲಿಂದ ನಾವು CP ಲೌಂಜ್ಗೆ ಚಿಲ್ ಮಾಡೋಕ್ಕೆ, ಡಿನ್ನರ್ ಮಾಡೋಕ್ಕೆ ಅಂತ ಬಂದ್ವಿ. ಇಲ್ಲಿ ಸ್ವಲ್ಪ ಹೊತ್ತು ತಿಂದು ಕುಡಿದು ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಹೆಲೋ, ದಿಸ್ ಇಸ್ ಅ ಸೆಕೆಂಡ್ ಡೇ ಇನ್ ಉಬುದ್. ನಾವು ಇವಾಗ ಎದ್ದು ರೆಡಿಯಾಗಿ ಹೊರಡ್ತಾ ಇದ್ದೀವಿ. ದಿಸ್ ಇಸ್ ಮೈ OOTD ಆ್ಯಂಡ್ ದ್ಯಾಟ್ಸ್ ಸುಪ್ರೀತ್ಸ್ OOTD. ಇಬ್ಬರು ಸ್ವಲ್ಪ ಹಳೆ ಬಟ್ಟೆ ಹಾಕಿದ್ದೀನಿ, ಯಾಕಂದರೆ ಇವತ್ತು ನಾವು ಸ್ವಲ್ಪ ಆ್ಯಕ್ಟಿವಿಟೀಸ್ ಮಾಡೋಣ ಅಂತ. ನಾನು ಅಷ್ಟೊಂದು ಏನು ಹೊಸ ಬಟ್ಟೆ ಏನು ಹಾಕಿಲ್ಲ, ನಾನು ಹಳೆ ಬಟ್ಟೆನೇ ಹಾಕಿರೋದು. ಸೊ ಲೆಟ್ಸ್ ಗೋ. ಇಟ್ಸ್ ಆಲ್ ಬ್ರೈಟ್ ಆ್ಯಂಡ್ ಸನಿ ಟುಡೇ. ಆ್ಯಕ್ಟಿವಿಟೀಸ್ಗೆ ಪರ್ಫೆಕ್ಟ್ ಡೇ ಥರ. ಆಮೇಲೆ ಬಂದು ಸ್ವಲ್ಪ ಹೊತ್ತು ಪೂಲಲ್ಲಿ ಚಿಲ್ ಮಾಡ್ಬೇಕು ನಾವು. ನನ್ನ ಹ್ಯಾಟ್ ಮೇಲೇ ಹೆಲ್ಮೆಟ್ ಹಾಕ್ಬಿಟ್ಟು, ಇಲ್ಲಾಂದರೆ 1000 ಥಿಂಗ್ಸ್ ನನ್ನ ಕೈಯಲ್ಲೇ ಇರುತ್ತೆ. ಇವಾಗ ಹೊರಡೋದೆ ಬ್ರೇಕ್ಫಾಸ್ಟ್ಗೆ ಫಸ್ಟ್. ಇಲ್ಲಂತೂ ಹೇಳಲೇಬೇಕು, ಊಟದ ವಿಷಯದಲ್ಲಿ ಮೋಸ ಇಲ್ಲ. ಲೈಕ್ ವೆರ್ ಯು ಗೋ ನಿಮ್ಗೆ ಒಳ್ಳೆ ಊಟ ಸಿಗುತ್ತೆ. ನಾವಿಲ್ಲಿ ಬಂದು ನಾವು ಬೇರೆ ಯಾವ ಜಾಗಕ್ಕೆ ಹೋದ್ರೂ ವಿದಿನ್ ಅ ಕಪಲ್ ಆಫ್ ಡೇಸ್ ನಾವು ಇಂಡಿಯನ್ ಊಟನ ಕ್ರೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬಟ್ ಇಲ್ಲಿ ಬಂದು ಆಲ್ಮೋಸ್ಟ್ 5 days ಆಗಿದೆ. ಇವತ್ತು ತನಕ ನಾವು ಬೇರೆ ಏನಾದರೂ ತಿಂತಾ ಇದ್ದೀವಿ. ಆ್ಯಂಡ್ ಟಿಲ್ ಟುಡೇ ವಿ ಆರ್ ನಾಟ್ ಕ್ರೇವಿಂಗ್ ಫಾರ್ ಇಂಡಿಯನ್ ಫುಡ್. ಅಷ್ಟು ಚೆನ್ನಾಗಿದೆ ಇಲ್ಲಿ, ಅಲ್ವಾ ಸುಪ್ಪಿ? ನಾನು ಕರೆಕ್ಟಾಗಿ ಕೇಳ್ತೆ, ಹೆಲ್ಮೆಟ್ ಹಾಕ್ಬಿಟ್ಟು ಕಿವಿನೇ ಕೇಳ್ತಾ ಇಲ್ಲ. ಬಂದ್ವಿ ನಾವು ಟಿಸ್ ಕ್ಯಾಫೆಗೆ. ಫುಲ್ ಇದೆ ಅನಿಸುತ್ತೆ ಬುಕ್ ಮಾಡಿ. ಒಬ್ಬರಿಗೆ 50,000. ಥ್ಯಾಂಕ್ ಯು. ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಯ್. How many persons? 2. Do you have a reservation? We don't. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಅಲ್ಲಿ ನೋಡಿ, ಇಲ್ಲೂ ಸ್ವಿಂಗ್ ಮಾಡ್ಬೋದು. ಎಲ್ಲರೂ ಕೂತ್ಕೊಂಡು ತಿಂತಾ ಇದ್ದಾರೆ. ನಮಗಿವಾಗ ಟೇಬಲ್ ಸಿಕ್ತು. ಇಲ್ಲಿ ವ್ಯೂ ಪಕ್ಕದಲ್ಲೇ ಇದೆ ಈ ಥರ. ಇಲ್ಲಿ ಎದುರುಗಡೆ ವ್ಯೂ ಇದೆ. ನಿಮಗೇನಾದರೂ ನಿಮ್ಗೆ ಯಾವ ಥರ ಟೇಬಲ್ ಬೇಕು ಅದು ಚೂಸ್ ಮಾಡಬೇಕಂದ್ರೆ ಆನ್ಲೈನ್ ರಿಸರ್ವ್ ಮಾಡ್ಬೋದು. ಇಲ್ಲಾಂದರೆ ಯಾವ್ದು ಅವೈಲೇಬಲ್ ಇದೆ ಅದು ಕೊಡ್ತಾರೆ. ಆ್ಯಂಡ್ ಇಲ್ಲಿ ಬಾಲಿಯಲ್ಲಿ ಸ್ಮೂದಿ ಎಲ್ಲ ತುಂಬ ಫೇಮಸ್ ಅಲ್ವಾ. ಸೊ ನಾನಿವತ್ತು ರೆಡ್ ಡ್ರ್ಯಾಗನ್ ಸ್ಮೂದಿ ಬೋಲ್ ತಗೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೆ. ಇಬ್ರದ್ದು ಬ್ರೇಕ್ಫಾಸ್ಟ್ ಬಂತು. ಸೂಪರ್ ಎಕ್ಸೈಟೆಡ್ ಟು ಟೇಸ್ಟ್ ದಿಸ್. ವ್ಯೂ ನೋಡಿ ಅಲ್ಲಿ. ಟ್ರೈ ಮಾಡಿ ನೋಡೋಣ ಹೇಗಿದೆ ಅಂತ. ಇಟ್ಸ್ ಸೋ ಗುಡ್. ಬನಾನಾಸ್, ಗ್ರೆನ್ಯೋಲಾ ಎಲ್ಲ ಇದೆ. Should we want to try? Yeah. How's yours? ನಿಂದು ಹೇಗಿದೆ? ನಾರ್ಮಲ್ ಬಿಗ್ ಬ್ರೇಕ್ಫಾಸ್ಟ್. ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ? ಚೆನ್ನಾಗಿದೆ.
ನಂದು ಅಮೇಝಿಂಗ್ ಆಗಿದೆ. ಇದೆಲ್ಲ ಮಿಕ್ಸ್ ಮಾಡಬೇಕಾಗಿತ್ತಲ್ಲ. ಏನು ಮಿಕ್ಸ್ ಮಾಡಬೇಡ, ಹಾಗಾಗಿ ಇತ್ತು ನನಗೆ ಒಂಥರ ಆಗುತ್ತೆ. ಆರ್ಟ್ ಕಾಫಿ ಮೇಲೆ ಈ ಥರ ಇದ್ರೆ ಕುಡಿಯೋಕ್ಕೆ ಮನ್ಸು ಬರಲ್ಲ ಕಾಫಿ ಅಲ್ವಾ, ಡಿಸ್ಟ್ರಾಯ್ ಮಾಡೋಕ್ಕೆ. ನಾನು ರಿಟರ್ನ್ ಮಾಡ್ಕೊಡ್ಲ ಹೇಳು. ಏನೋ ನೀನು ಡಿಸ್ಟ್ರಾಯ್ ಮಾಡೋದ್ರಲ್ಲಿ ನಂಬರ್ 1 ಅಲ್ಲ. ನಾನು ನಮ್ಮ ಆಫೀಸ್ ಪಕ್ಕದಲ್ಲಿ ಒಂದು ಕೆಟ್ರಿನಾ ಕ್ಯಾಫೆ ಅಂತ ಇದೆ, ಅಲ್ಲಿದ್ದು ಬರಿಸ್ತಾನೂ ಅಷ್ಟೇ. ಎವ್ರಿ ಡೇ ನಾನು ಹೋದಾಗ ಡಿಫ್ರೆಂಟ್ ಆರ್ಟ್ ಮಾಡಿಕೊಡ್ತಾರೆ ಇದ್ರ ಮೇಲೆ. ನನಗೆ ಬೇಜಾರಾಗ್ತಿರುತ್ತೆ ಅದು ಡಿಸ್ಟ್ರಾಯ್ ಮಾಡೋಕ್ಕೆ. ನಾವು ಫೈನಲಿ ATV ಅಡ್ವೆಂಚರ್ ಮಾಡೋಕ್ಕೆ ಬಂದಿದ್ದೀವಿ. ಫಸ್ಟ್ ನಾವು ಬೇರೆ ಕಡೆ ಎಲ್ಲ ಹೋಗಿದ್ವಿ. ನೀವೇನಾದರೂ ಇಲ್ಲಿ ಬಂದರೆ ಕುಬೇರ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಬನ್ನಿ. ಯಾಕಂದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ತುಂಬ ಆಪ್ಷನ್ಸ್ ಕೊಡ್ತಾರೆ. ಇಲ್ಲಾಂದರೆ ನೀವು ಬೇರೆ ಕಡೆ ಪ್ಯಾಕೇಜ್ ಎಲ್ಲ ತೊಗೊಂಡು ಬಂದರೆ ನಿಮ್ಮ ಓನ್ ಟೈಮಲ್ಲೆಲ್ಲ ಮಾಡೋಕ್ಕಾಗಲ್ಲ. ಅವ್ರದ್ದು ಒಳ್ಳೊಳ್ಳೆ ಪ್ಯಾಕೇಜಸ್ ಎಲ್ಲ ಇದೆ. ನಾವು ಪ್ರೀಮಿಯಮ್ ಪ್ಯಾಕೇಜ್ ತಗೊಳ್ತಾ ಇದ್ದೀವಿ, ಪ್ಲಸ್ ಫೋಟೋಸ್ ವೀಡಿಯೋಸ್ ಎಲ್ಲನೂ ಇನ್ಕ್ಲೂಡ್ ಮಾಡಿಸ್ಕೊಳ್ತಾ ಇದ್ದೀವಿ. ಕುಬೇರ್ ಅಂತ ಜಾಗ, ಅಲ್ಲಿಗೆ ಬನ್ನಿ. ಯಾಕಂದರೆ ಇಲ್ಲೊಂದೇ ಕಡೆ ವಾಟರ್ಫಾಲ್ ದೊಡ್ಡದಿರೋದು, ಬೇರೆ ಕಡೆ ಎಲ್ಲ ಚಿಕ್ಕ ವಾಟರ್ಫಾಲ್ ಮತ್ತು ಓಕೆ ಥರ ಇದೆ. ನಾನಂತೂ ಕಾಯ್ತಾ ಇದ್ದೀನಿ, ಇನ್ನೂ ಎಷ್ಟು ನಿಮಿಷ ಕಾಯ್ಬೇಕಂತ ಗೊತ್ತಾಗ್ತಿಲ್ಲ. ಟೋಟಲ್ 90 ಮಿನಿಟ್ಸ್ ರೈಡ್ ಗೈಸ್. 1.5 ಗಂಟೆ, 1.5 hours. ಅದು ಹೆಂಗಿರ್ಬೋದು ಯೋಚಿಸ್ಕೊ. ಹೆಂಗಿತ್ತಂದ್ರೆ ನಾವಿಲ್ಲಿ ವಾಟರ್ಫಾಲ್ ಎದುರುಗಡೆನೇ ಇದ್ದೀವಿ, ಅದು ಕೆಳಗಡೆಯಿಂದ ಬಂದ್ವಿ. ತುಂಬಾ ಅಂದರೆ ತುಂಬ ಚೆನ್ನಾಗಿತ್ತು. ATV ಮುಗಿಸ್ಕೊಂಡು ನಾವು ವಾಪಸ್ ಬಂದು ರೆಡಿಯಾಗಿ ಸ್ನಾನ ಎಲ್ಲ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ ಉಬುದ್ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಸೊ ಲೆಟ್ಸ್ ಸಿ ಹೌ ಇಟ್ ಇಸ್. ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಮಾರ್ಕೆಟಿಗೆ ತಲುಪ್ತೀವಿ. ಆಮೇಲೆ ವಿ ಕ್ಯಾನ್ ಶಾಪ್, ವಿ ಕ್ಯಾನ್ ಈಟ್, ವಿ ಕ್ಯಾನ್ ಎಂಜಾಯ್ ಅಲ್ವಾ. ಎಷ್ಟು ಕ್ಯಾಫೇಸ್ ಅಂದರೆ ಒಂದೊಂದು ಗಲ್ಲಿಲೂ ಕ್ಯಾಫೆ, ಎಲ್ಲಿ ಹೋದ್ರು ಕ್ಯಾಫೇಸ್, ರೆಸ್ಟೋರೆಂಟ್ಸ್ ಮಾತ್ರ. ಒಂದು ಇಲ್ಲಿ ಚೆನ್ನಾಗಿಲ್ಲ ಅಂತ ಫೀಲೇ ಆಗಿಲ್ಲ ಬಾಲಿಗೆ ಬಂದಾಗಿಲ್ಲ. ಇಟ್ಸ್ ಸೊ ಗುಡ್. ವೆರಿ ಗುಡ್. And that's my outfit. ನಾನು ಇವಾಗ ತಾನೇ ಸ್ವಲ್ಪ ಶಾಪಿಂಗ್ ಮಾಡಿದೆ ಉಬುದ್ ಮಾರ್ಕೆಟಲ್ಲಿ. ಇಲ್ಲೇ ತಗೊಂಡು ಇಲ್ಲೇ ಹಾಕೊಂಡ್ಬಿಟ್ಟೆ ನನ್ನ ಡ್ರೆಸ್ನ. ಮಿರರ್ ಇದ್ರೆ ತೋರಿಸ್ಬೋದು, ಇದ್ರಲ್ಲಿ ಒಂದು ಸ್ವಲ್ಪ ಕಷ್ಟ. ಸ್ಟ್ರೀಟಲ್ಲಿ ನಡ್ಕೊಂಡು ಬರ್ತಾ ಇದ್ವಿ ಮಾರ್ಕೆಟಲ್ಲಿ. ವಿ ಸಾ ಸಮಥಿಂಗ್ ಕಾಲ್ಡ್ ರಾನೂಸ್ ಕಿಚನ್. ಸೊ ವಿ ಥಾಟ್ ವಿ ಜಸ್ಟ್ ಗೋ ಆ್ಯಂಡ್ ಸಿ. ಟೆಂಪಲ್ ಥರ ಕಾಣಿಸ್ತೆ, ಅದಕ್ಕೆ ಹೇಗಿದೆ ಅಂತ. ಇದವ್ರ ಮನೆ ಅಂತ ಕಾಣಿಸುತ್ತೆ. ಇದೇನು ಮನೆನಾ ಇಲ್ಲ ರೆಸ್ಟೋರೆಂಟಾ ಏನೂ ಗೊತ್ತು. ಓ ಇದವ್ರ ಮನೆ. ಇದು ಸುಪ್ಪಿಯ ತಂಚೆ ಗರ್ ಹಸ್ತಾ, ಇದವ್ರ ಮನೆ. ಇದು ರೆಸ್ಟೋರೆಂಟ್ ಹಾಕಿದ್ದಾರೆ ಎಲ್ಲೋ, ಇದ್ರೊಳಗಡೆ ರೆಸ್ಟೋರೆಂಟ್ ಇರಬೇಕು. ನನಗೆ ಇಷ್ಟ ಆಗಲಿಲ್ಲ, ಹೊರಗೆ ಹೋಗೋಣ. ಅಷ್ಟು ಇಷ್ಟ ಆಗಿಲ್ಲ ಅಂತ ನೊಮ್ಯಾಡ್ ಅಂತ ಮಾರ್ಕೆಟಲ್ಲೇ ಒಳಗಡೆ ಒಂದು ಜಾಗ ಇದೆ. ಸೊ ಅಲ್ಲಿಗೆ ಬಂದಿದ್ದೀವಿ ಜಸ್ಟ್ ಟು ಈಟ್ ಸಮಥಿಂಗ್ ವೆರಿ ಲೈಟ್. ಇದಾದಮೇಲೆ ಹೊರಗೆ ಹೋಗಿ ನೋಡೋಣ ಏನು ಮಾಡೋದು. ಬಟ್ ಶಾಪಿಂಗ್ ಮಾಡಲೇಬೇಕು ಇವತ್ತು. ನನಗೂ ತುಂಬ ಥಿಂಗ್ಸ್ ತಗೊಳ್ಳೋಕ್ಕಿದೆ. ನಾನು ಇದೊಂದು ತಗೊಂಡೆ ಇವತ್ತು, ಮೊನ್ನೆನೂ ತಗೊಂಡಿದ್ದೆ. ನೆನಪಿಗೆ ಒಂದಾದ್ರೂ ಬಟ್ಟೆ ತೊಗೊಂಡಿರ್ಬೇಕು ಅಂತ ಹೋಗಿದ್ದ ಕಡೆ. This is authentic Balinese dish, correct? It is. And what about that? This one also, the marinade first, so will be have a different taste. Okay.
Please enjoy. Yeah. Tell me your experience. Yeah, sure. Can I have one more Coke? Thank you. Zero Coke. Let's begin. I'm so excited. Pinana? We came to the famous Gautama Street. ಮಾರ್ಕೆಟ್ ಒಳಗಡೆನೇ ಇರೋದು. ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋಕ್ಕೆ ಅಂತ ಬಂದ್ವಿ. ಇವ್ರು ನೋಡಿ ಏನು ಬರ್ತಿದ್ದಾರೆ ಅಂತ. ಇದ್ರ ಹತ್ರ ಬಂದಿದ್ದೀವಿ. ಮಸಾಜ್ ಕರೆ ಈ ಸ್ಟ್ರೀಟ್ ತುಂಬ ಏಸ್ಥೆಟಿಕ್ ಆಗಿದೆ. ತುಂಬ ಶಾಪ್ಸ್ ಎಲ್ಲ ಇದೆ ಆ್ಯಂಡ್ ರೆಸ್ಟೋರೆಂಟ್ಸ್, ಬಾರ್ಸ್ ಎಲ್ಲ. ನಾವು ಅಂದ್ಕೊಳ್ತಾ ಇದ್ವಿ ಇಲ್ಲಿ ಹೋಗಿ ಒಂದೊಂದು ಡ್ರಿಂಕ್ ಹಾಕೋಣ ಅಂತ. ನಾನು ಸುಪ್ಪಿ ಇವಾಗ ತಾನೇ ಮಸಾಜ್ ಮಾಡಿಸ್ಕೊಂಡ್ವಿ. ಲೆಗ್ ಮಸಾಜ್ ಹೇಗಿತ್ತು ಸುಪ್ಪಿ? ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ರಿಲ್ಯಾಕ್ಸಿಂಗ್, ವೆರಿ ಪೀಸ್ಫುಲ್. ತುಂಬ ಪೀಸ್ಫುಲ್ ಆಗಿತ್ತು. ನಾನು ನಿದ್ದೆನೇ ಮಾಡಿಬಿಟ್ಟಿದ್ದೆ. ತುಂಬ ಏಸ್ಥೆಟಿಕ್ ರೆಸ್ಟೋರೆಂಟ್ಸ್ ಎಲ್ಲ ಇದೆ. ನಾವು ವಿ ಆರ್ ಪ್ಲಾನಿಂಗ್ ಟು ಹ್ಯಾವ್ ಸುಶಿ ಟ್ರೈನ್ ಇದೆ ಇಲ್ಲಿ. ಸೊ ಅಲ್ಲಿ ಹೋಗಿ ಟ್ರೈ ಮಾಡೋಣ. ಇವಾಗ ಒಳಗಡೆ ಬಂದ್ವಿ. ಇಲ್ಲಿ ನೋಡಿ ಸುಶಿ ಟ್ರೈನಲ್ಲಿ ಹೋಗ್ತಾ ಇದೆ. ಚೆನ್ನಾಗಿ ಕಾಣಿಸ್ತಿದೆ. ನಾವು ಇವಾಗ ತಾನೇ ಆರ್ಡರ್ ಮಾಡಿದ್ವಿ. ನಮ್ಮದೆಲ್ಲ ವೆಲ್ ಕುಕ್ಟೇ ಇರುತ್ತೆ. ರಾ ಸುಶಿ ನನಗಿಷ್ಟ ಆಗಲ್ಲ. ಒಂದೆರಡು ಮೂರು ಸಲ ಟ್ರೈ ಮಾಡಿದ್ದೀನಿ, ಬಟ್ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ನಾಟ್ ಅ ಫ್ಯಾನ್ ಆಫ್ ರಾ ಮೀಟ್. ಸುಪ್ಪಿ ನಾನು ಯೂಶಲಿ ಸುಶಿ ಎಲ್ಲ ತಿನ್ನಲ್ಲ, ಆದರೆ ಚೆನ್ನಾಗಿ ಕಾಣಿಸ್ಕೊಂಡು ಬಂದಿದ್ದೀವಿ. ಸೊ ನೋಡೋಣ ಹೇಗಿರುತ್ತೆ ಅಂತ. ಏನಲ್ಲ ನಿಮ್ಮ ಅವ್ನು ಮಾಕಿ ಇಷ್ಟಪಡ್ತಾನೆ, ಸುಶಿ ಅಷ್ಟು ಇಷ್ಟಪಡಲ್ಲ. ನಾನು ಸಿಕ್ಕಿದೆಲ್ಲ ತಿಂತಿರ್ತೀನಿ. ಇವ್ರ ನಮ್ಮ ಸುಶಿನೂ ಬಂತು. ನಾವು ತಿಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತೆಲ್ಲಾದರೂ ಚಿಲ್ ಮಾಡಿಕೊಂಡು ಮನೆಗೆ ಹೋಗಿ ಮಲ್ಕೊಳ್ತೀವಿ. ವಿಲ್ ಸಿ ಯು ಟುಮಾರೋ. ಸಿಬು ಬಾಯ್. ಬಾಯ್. ಹೋಲಾ, ನಾವು ಎದ್ಬಿಟ್ಟು ಇವಾಗ ಹೊರಗಡೆ ಬಂದ್ವಿ. ಟುಡೇ ಆರ್ ಪ್ಲಾನ್ಸ್ ವಿತ್ ಡಿಫ್ರೆಂಟ್. ನಾವು ಅಂದ್ಕೊಳ್ತಾ ಇದ್ವಿ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ, ಅಂದರೆ ತುಂಬ ದೂರ ಹೋಗೋಣ ಅಂತ, ವಿಚ್ ಈಸ್ ಲೈಕ್ 2 hours ಅವೇ ಫ್ರಮ್ ದಿಸ್ ಪ್ಲೇಸ್. ಆದರೆ ನೆನ್ನೆ ರಾತ್ರಿ ನಾವು ಒಂದು ಕಡೆ ಮಸಾಜ್ ಎಲ್ಲ ಮಾಡಿಸ್ಕೊಂಡ್ವಿ, ಡಿಟ್ಯಾನಿಂಗ್ ಎಲ್ಲ ಮಾಡಿಸ್ಕೊಂಡ್ವಿ. ಸ್ವಲ್ಪ ಆಲ್ಮೋಸ್ಟ್ 1.5 hour ಮಸಾಜ್ ಇತ್ತು. ಅದಾದಮೇಲೆ ಇಬ್ರಿಗೂ ಎನರ್ಜಿನೇ ಇಲ್ಲ ಇವತ್ತು ಬೆಳಗ್ಗೆ ಎದ್ದೇಳಬೇಕಾದ್ರೆ. ಅದಕ್ಕೆ ಅಂದ್ಕೊಂಡ್ವಿ ನಾವು ದೂರ ಹೋಗೋದ್ರಕ್ಕಿಂತ ಇಲ್ಲೇ ಇರೋಣ ಇವತ್ತು. ಹೇಗಿದ್ರು ಇವತ್ತು ಚೆಕ್ಔಟ್ ಮಾಡ್ಕೊಂಡು ನಾವು ಆ ಕಡೆ ಸೈಡ್ ವಾಪಸ್ ಹೋಗ್ತಾ ಇದ್ದೀವಿ. ಸೊ ಯಾ, ದ್ಯಾಟ್ಸ್ ಅಬೌಟ್ ಇಟ್. ಅದಕ್ಕೆ ಇವಾಗ ನಾವು ವೇಜಾಗಿ ಬಂದಿದ್ದೀವಿ. ವೇಜಾ ಕ್ಯಾಫೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ನೋಡಿ ಈ ಥರ ಇದೆ, ತುಂಬ ಪ್ರಿಟಿಯಾಗಿ. ಇದು ಸುಪ್ಪಿದು OOTD. ನಾರ್ಮಲ್ ಮನೆ ಡ್ರೆಸ್ ಹಾಕೊಂಡಿದ್ದೀನಿ. ಏನು ಮನೆ ಡ್ರೆಸ್ ಅಲ್ಲ, ಇವನು ಯಾವಾಗಲೂ ಹಾಗೆ ಹೇಳ್ತಾನೆ. ಆದರೆ ಇವನೇ ತುಂಬ ಚೆನ್ನಾಗಿ ರೆಡಿ ನೋಡಿ, ಇದು ಯಾವ್ದು ಮಿರರ್ ಏನಪ್ಪ ಇದು ಮಿರರ್ ಅಲ್ಲ, ಇದು ಹಾಂ ಮಿರರ್. ಇದು ಎಷ್ಟು ಪ್ರೀತಿಯಾಗಿದೆ. ನಂದು OOTD ತೋರಿಸ್ತೀನಿ ಹಾಗಿದ್ರೆ. ಮಿರರ್ ಇದೆಯಲ್ಲ, ಇದು ನಂದು ಬಟ್ಟೆ ನಂದು. ಒಳಗಡೆ ಬಂದ್ವಿ. ಇಲ್ಲಿ ಹೀಗಿದೆ.
Hi, good morning. How are you? Doing well, how are you doing? Good, thank you. For two? Yes. ನಾವು ಟೇಬಲ್ ಚೇಂಜ್ ಮಾಡಿದ್ವಿ. ಫಸ್ಟು ಅಲ್ಲಿ ಕೂತ್ಕೊಳ್ಳೋಣ ಅಂದ್ಕೊಂಡ್ವಿ, ಆಮೇಲೆ ಹೀಗೆ ನೋಡ್ತಾ ಇದ್ರೆ ಈ ಕಡೆ ವ್ಯೂ ನೋಡಿ ಹೇಗಿದೆ. ಸೊ ವಿ ಥಾಟ್ ವಿಲ್ ಜಸ್ಟ್ ಸಿಟ್ ಹಿಯರ್. ತುಂಬ ಬ್ಯೂಟಿಫುಲ್ ಆಗಿದೆ ಜಾಗ, ಗ್ರೀನ್ ಆಗಿ. ಸ್ಮೋಕ್ ಬರ್ತಾನೆ ಇಲ್ಲ. ಇಲ್ಲಿ ಹಾಗೆ ನೋಡಿದ್ರೆ ಇದೆಲ್ಲ ಇಂಡೋನೇಷಿಯನ್ ಬ್ರೇಕ್ಫಾಸ್ಟ್, ಇದು ನಾಸಿ ಗೊರೆಂಗ್ ಅದೆಲ್ಲ. ಸೀ ಫುಡ್, ಚಿಕನ್, ವೆಜಿಟೇರಿಯನ್ ಎಲ್ಲನೂ ಸಿಗುತ್ತೆ. ಯಾರಾದರೂ ವೆಜಿಟೇರಿಯನ್ ಇದ್ದರೆ ಅವ್ರಿಗೂ ತುಂಬ ಆಪ್ಷನ್ಸ್ ಇದೆ ಇಲ್ಲಿ. ನೆಕ್ಸ್ಟ್ ಪೇಜ್ ಮ್ಯೂಸ್ಲಿ ಇದೆ. ದೇರ್ ಆರ್ ಮೆನಿ ಆಪ್ಷನ್ಸ್. ಐ ಥಿಂಕ್ ಐ ವಾಂಟ್ ಹ್ಯಾವ್ ಎಗ್ಸ್ ಟುಡೇ. ತಿಂತೀನಿ, ಆದರೆ ಇವಾಗ ಎಗ್ಸ್ ತಿಂತೀನಿ. ಮೇ ಬಿ ಇನ್ ದಿ ಆಫ್ಟರ್ನೂನ್ ಸ್ಮೂದಿ ತಿಂದ್ಬಿಡ್ತೀನಿ. ಏನಂತ ಬೆಸ್ಟ್ ನಿಮ್ಗೆ ಹೆಂಗೆ ಮಾಡಪ್ಪ. ನಾನು ಎಷ್ಟು ಪ್ರಿಟಿಯಾಗಿ ಕಾಣಿಸ್ತಿಲ್ವ ಇವತ್ತು. ಚಿತ್ರಾನ್ನ ಚಿತ್ರಾನ್ನ ಚಿತ್ರ ಚಿತ್ರ ಚಿತ್ರಾನ್ನ 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 ನೀನೆ ನನ್ನ ಬಾಳಿನ ಚಿತ್ರಾನ್ನ, ನಾನೇ ನಿನ್ನ ಬಾಯಲ್ಲಿ ಮೊಸರನ್ನ ತಂಗ್ಳನ್ನ. ನೀವು ತುಂಬ ಪ್ರೀತಿ ಇಲ್ಲ. ಬಿಡಪ್ಪ, ಅರ್ಧ ಗಂಟೆ ತಗೊಂಡು ಹೇಳಿದ್ಯಾ ನನ್ನ ಪ್ರೀತಿ ಅಂತ ಹೇಳೋಕ್ಕೆ. ಪ್ರಾಪರ್ಟಿ ನಮ್ಮ ವೈಫ್ ಕೆಲಸನ ನಾನು ಮಾಡ್ತಾಯಿದ್ದೀನಿ ಇವತ್ತು. ಸ್ವಲ್ಪ ಬ್ಲಾಗಿಂಗು, ಅವ್ರು ಬ್ಯುಸಿ ಆಗಿಬಿಟ್ಟಿದ್ದಾರೆ ಏನೋ ಎಡಿಟಿಂಗ್ ಮಾಡ್ಕೊಂಡು. ನಾನು ನಿಮ್ಗೆ ಹಾಗೇ ಒಂದು ಸತಿ ತೋರಿಸ್ಕೊಂಡು ಬರೋಣ ಅಂತ ಇದ್ದೀನಿ. ಇವಾಗ ಹಿಂಗೆ ಬರ್ತಾ ಇರುವಾಗ ನೋಡಿ ಹೇಗಿದೆ ಅಂದರೆ ಯಾವುದೋ ಬೇರೆ ಪ್ಲೇಸ್ ಬಂದುಬಿಟ್ಟಿರೋ ಥರ, ಫುಲ್ ಪ್ಲ್ಯಾಂಟ್ಸ್ ಮಧ್ಯ. ಇಲ್ಲಿ ನೋಡಿ ಗೈಸ್, ಇಲ್ಲಂತೂ ಕ್ರೇಜಿ. ನಮ್ಮ ಫುಡ್ ಬಂತು, ಲುಕ್ಸ್ ಡಿಲೀಷಿಯಸ್. ತೋರಿಸ್ತೀನಿ. ಇದು ಮೀ ಗೊರೆಂಗ್ ಅವ್ರ ನೂಡಲ್ಸು, ಬಾಲಿನಿ ಸ್ಟೈಲ್ ನೂಡಲ್ಸ್ ಇದು. ಮತ್ತು ಇದು ನಂದು ಸ್ಮ್ಯಾಶ್ಡ್ ಅವೊಕಾಡೊ ವಿತ್ ಎಗ್ಸ್ ಆ್ಯಂಡ್ ಫೆಟಾ ಚೀಸ್ ಆ್ಯಂಡ್ ಬ್ರೆಡ್. ಆದರೆ ನಾನು ಸ್ಮ್ಯಾಶ್ ಮಾಡೋದು ಬೇಡ ಅಂದರೆ ಸ್ಲೈಸ್ಡ್ ಅವೊಕಾಡೊ ಕೊಟ್ಟಿದ್ದಾರೆ. ಸುಪ್ಪಿದು ಫ್ಲೋರೆಸೆಂಟ್ ಎಗ್ಸ್ ಬೆನೆಡಿಕ್ಟ್. ಇವ್ರದ್ದು ಎಗ್ಸ್ ಎಲ್ಲ ತುಂಬ ಟೈನಿ ಆಗಿದೆ. ಕುಡ್ ಬಿ ಎನ್ ಆರ್ಗ್ಯಾನಿಕ್ ಒನ್ ಅಲ್ವಾ? ಮೇ ಬಿ ಕರೆಕ್ಟ್. ನನ್ನ ಲೈಫಲ್ಲಿ ಎಷ್ಟು ನೋಡಿದ್ದು, ಒಂದು ಬೈಟಲ್ಲಿ ಒಂದು ಮುಗಿಸ್ಬಿಡ್ತೀನಿ. ಒಳ್ಳೇದಾಯ್ತು ನಾವಿದು ಮೀ ಗೊರೆಂಗ್ ತರಿಸಿದ್ದು. ಇವತ್ತು ತಾನೇ ತಿಂದಾಯಿತು. ಕಾಫಿ ಕುಡಿತಾ ಇದ್ದೀನಿ. ಸುಪ್ಪಿ ಕಾಫಿ ಎಲ್ಲ ಏನೂ ಕುಡಿಯೋಲ್ಲ ಇವತ್ತು. ಇನ್ನೇನು ಚೆಕ್ಔಟ್ ಮಾಡಿಬಿಟ್ಟು ಸೆಲೆನಿಯಾಕ್ಕೆ ಹೋಗಿ. ಈ ಪ್ಲೇಸು ರಿಯಲಾಗಿ ಹೇಗೆ ಕಾಣಿಸ್ತಾ ಇದೆ ಅಲ್ವಾ, ಆ ಥರ ಕ್ಯಾಮ್ರಾದಲ್ಲಿ ಕಾಣಿಸ್ತಾನೆ ಇಲ್ಲ. ಇಟ್ಸ್ ಸೋ ಬ್ಯೂಟಿಫುಲ್. ತುಂಬ ಅಂದರೆ ತುಂಬ ಪ್ರಿಟಿಯಾಗಿದೆ. ಅವ್ರು ಕೆಲಸ ಮಾಡ್ತಾ ಇರೋದು ಒಂಥರ ಎಲಿಗೆಂಟಾಗಿ ಕಾಣಿಸ್ತಾ ಇದೆ. ಗೌತಮ ಸ್ಟ್ರೀಟಿಗೆ ಬಂದ್ವಿ. ಈ ಶಾಪು ಚೆನ್ನಾಗಿ ಕಾಣಿಸ್ತಾ ಇದೆ. ಒಳಗೆ ಹೋಗಿ ನೋಡ್ತೀವಿ. ನಾವೆಲ್ಲ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಇವಾಗ ಹೊರಡ್ತೀವಿ ಬೇಗ ಬೇಗ. ಏನು ಶಾಪ್ ಮಾಡಿದ್ದೀವಿ ಅಂತ ಇನ್ನೊಂದೇನೋ ತೋರಿಸ್ತೀನಿ. ಇಲ್ಲಿ ನಾವು ಮಿನಿಸೋಗೆ ಬಂದಿದ್ದೀವಿ. ಸ್ವಲ್ಪ ಬ್ಯಾಗ್ಸ್ ಮತ್ತು ಪೌಚಸ್, ಬಾಟಲ್ಸ್ ಈ ಥರ ಇದೆಲ್ಲ ನೋಡ್ತಾ ಇದ್ದೀವಿ. ಚೆನ್ನಾಗಿದೆ ಇವ್ರ ಮಿನಿಸೋ. ಇನ್ನೊಂದು ಸ್ಟೋರಿಗೆ ಬಂದ್ವಿ. ಇಲ್ಲೊಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ. ಚೆನ್ನಾಗಿದೆ ಸ್ಟೋರ್. ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ. ಎಲ್ಲ ಮೆಸಿ ಆಗಿಬಿಟ್ಟಿದೆ. ಇವಾಗ ಹೊರಡಬೇಕು. ಯಾಕೆ ಅಲ್ಲಿ ಏನದ್ರೊಳಗಡೆ ಇಲ್ವೇ ಇಲ್ಲ, ಅದನ್ನೇನು ಎತ್ಕೊಳ್ತೀಯ? ಸುಮ್ಮನೆ 1.2 ಮಿಲಿಯನ್ ಕೊಟ್ಟಿರೋದು ಬಾಟಲ್ಗೆ. ಅಯ್ಯೋ, ಒಮ್ಮದಲ್ಲಿ ಅದೊಂದು ಬಾಟಲ್ಗೆ 1.2 ಮಿಲಿಯನ್ ಇಸ್ಕೊಂಡಿದ್ದಾರೆ. ಮಿಲಿಯನರ್ ಇವನು. ಒಂದೊಂದು ಓಡ್ಕಾಗೂ ಮಿಲಿಯನ್ ಕೊಟ್ಬಿಟ್ಟು ತಗೊಳ್ತಾನೆ. ಓಕೆ ಗಾಯ್ಸ್, ಪ್ಯಾಕ್ ಮಾಡಿ ಹೊರಡ್ತೀವಿ ಇವಾಗ. ಇವನ್ ಲ್ಯಾಪ್ಟಾಪ್ ನೋಡಿ ಕೆಲಸ ಮಾಡ್ತಾ ಇರ್ತಾನೆ. ಇಬ್ಬರು ರೆಡಿ ಆದ್ವಿ. ಇವಾಗ ನಾವು ಹೋಗ್ತಾ ಇದ್ದೀವಿ ಬಾಲಿ ಸ್ವಿಂಗ್ ಮಾಡೋಕ್ಕೆ ಅಂತ.
ದ್ಯಾಟ್ಸ್ ಒನ್ ಆಫ್ ದ ಮೋಸ್ಟ್ ಟೂರಿಸ್ಟಿಕ್ ಥಿಂಗ್ ಟು ಡೂ ಇನ್ ಬಾಲಿ. ಆದರೆ ನಮಗಿಬ್ರಿಗೂ ಮಾಡೋಕ್ಕೆ ಬೇಕಾಗಿರಲಿಲ್ಲ. ಇವಾಗ ಎನಿವೇಸ್ ನಾವು ಇದ್ದೀವಿ ಇಲ್ಲೇ, ಮತ್ತು ಯಾವಾಗ ಇಲ್ಲಿ ಬರ್ತೀವಿ ಗೊತ್ತಿಲ್ಲ ಟು ದ ಸೇಮ್ ಕಂಟ್ರಿ. ಅದಕ್ಕೆ ನಾವು ಅಂದ್ಕೊಂಡ್ವಿ ಇಲ್ಲಿ ಇರಬೇಕಾದ್ರೇ ಜಸ್ಟ್ ಒಂದು 15-20 ಮಿನಿಟ್ಸ್ ಕೆಲಸ ಸೊ ಮಾಡಿ ಹೋಗೋಣ ಅಂತ. ಅದಕ್ಕೆ ಇಬ್ಬರು ಹೊರಟಿದ್ದೀವಿ. ಅವ್ನು ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾನೆ. ಕೆಲಸ ಮಾಡ್ಕೊಂಡು ಅಂದರೆ ಸಡನ್ ಆಗಿ ಒನ್ ಆಫ್ ಮೈ ಕ್ಲೈಂಟ್ ರೆಫರೆನ್ಸ್ ಕೊಟ್ಟಿದ್ದು, ಅವ್ರು ಯಾರೋ ಫ್ರೆಂಡ್ ಆಸ್ಟನ್ ಮಾರ್ಟಿನ್ ತಗೋತಾ ಇದ್ದಾರಂತೆ. ಸೊ ಅದ್ರದ್ದು ಇನ್ಶೂರೆನ್ಸ್ ಸಾರ್ಟ್ ಮಾಡ್ಸೋಕ್ಕೆ, ಸೊ ಅದನ್ನ ಚೆಕ್ ಮಾಡ್ತಿದ್ದೆ. ಅವ್ನು ಯಾವಾಗಲೂ ಕೆಲಸ ಮಾಡ್ತಾನೆ ಇರ್ತಾನೆ. ಆದರೆ ನಾನು ರೆಡಿ ಆಗಿದ್ದೀನಿ, ಹೊರಡೋಣ. ನಿಜ ಹೇಳ್ಬೇಕಂದ್ರೆ ಇಲ್ಲೆಲ್ಗೂ ನೋಡಿದ್ರೆ ನನಗೊಂದು ಸ್ವಲ್ಪ ಕಾಮಿಡಿ ಥರ ಅನಿಸ್ತಿದೆ. ನಡ್ಕೊಂಡು ಹೋಗ್ತಾ ಇರೋದು. ನೀನೇ ಮಾಡು, ನೀನೇ ಹಾಕೋಬೇಡ ಅದನ್ನು. ಈ ಒಂದು ಹುಡುಗಿ ಬಿಟ್ಟರೆ ಎಲ್ಲರೂ ಒಳ್ಳೆ ಕಾಮಿಡಿ ಪೀಸ್ ಥರನೇ ಕಾಣಿಸ್ತಾ ಇದ್ದಾರೆ. ಈ ಹುಡುಗಿ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ನಮ್ಗೆ ಯಾಕೋ ಇಷ್ಟನೇ ಆಗ್ತಿಲ್ಲ, ತುಂಬ ಆರ್ಟಿಫಿಷಿಯಲ್ ಅನಿಸ್ಬಿಡ್ತು ಇದು. ಆದರೆ ವ್ಯೂ ಇಲ್ಲಿಂದ ಚೆನ್ನಾಗಿದೆ, ಇದೊಂದೇ ಎಂಜಾಯ್ ಮಾಡ್ಬೋದು ಅನಿಸುತ್ತೆ ಅಷ್ಟೇ. ಅಲ್ಲಿಂದ ನಾವು ತಮ್ಮಂದೆ ದಾರಿಗೆ ಬಂದ್ವಿ, ಬಿಕಾಸ್ ಅಲ್ಲಷ್ಟು ಚೆನ್ನಾಗಿರಲಿಲ್ಲ. ಇಲ್ಲಿ ನಾವು ರೆಸ್ಟೋರೆಂಟಿಗೆ ಬಂದ್ವಿ ಏನಾದರೂ ತಿನ್ನೋಣ ಅಂತ. ಅದು ನನಗೆ ಇಷ್ಟನೇ ಆಗಿಲ್ಲ ಅಲ್ಲಿ ಹೋಗಿದ್ದ ಕಡೆ. ಬಾಲಿ ಸ್ವಿಂಗ್ ನಾನು ಮಾಡೂ ಇಲ್ಲ, ದ್ಯಾಟ್ ಸೆಕೆಂಡ್ರಿ. ಇವನಲ್ಲಿ ಸುಪ್ಪಿ ಸೊ ಇಲ್ಲಿ ರೆಸ್ಟೋರೆಂಟಿಗೆ ಬಂದ್ವಿ, ಏನಾದರೂ ತಿಂದ್ಕೊಂಡು ನೆಕ್ಸ್ಟ್ ಮಾರಿಯೋ ಕಾರ್ಟ್ ಮಾಡೋಕ್ಕೆ ಹೋಗ್ತೀವಿ. ಅಲ್ಲಿ ಹೋಗಿ ಬುಕ್ ಮಾಡಿಬಿಟ್ಟು ಬಂದ್ವಿ. ಬಾಲಿ ಸ್ವಿಂಗ್ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿಬಿಡಿ. ಮಕ್ಕೆ ಅವಕಾಡೋ ಸಂತೆ They've got like really cool desserts. I want to try this panna cotta. ನೋಡೋಣ ಹೇಗಿರುತ್ತೆ ಅಂತ. ಈ ಪ್ಲೇಸ್ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ ಕೂತ್ಕೊಂಡು ಲಂಚ್ ಮಾಡೋಕ್ಕೇ ಫುಲ್ ಮಜಾ ಬರ್ತಾಯಿದೆ. ನಾನು ಅವಕಾಡೋ ಜ್ಯೂಸ್ ಆರ್ಡರ್ ಮಾಡಿದೆ, ಒಂದು ಬಿಯರ್ ತಗೊಂಡ. ಇವಾಗ ಏನೋ ಕೋರಿಯನ್ ಚಿಕನ್ದೇನೋ ತಗೊಳ್ತಾ ಇದ್ದೀವಿ. ಆಮೇಲೆ ನನಗೆ ಇವ್ರದ್ದು ವೈನ್ ಟೇಸ್ಟ್ ಮಾಡಲಿಕ್ಕೆ ಬೇಕು. ದೇ ಹ್ಯಾವ್ ಸಮಥಿಂಗ್ ಕಾಲ್ಡ್ ಫ್ರೂಟಿ ವೈನ್, ಅದು ಟೇಸ್ಟ್ ಮಾಡಬೇಕು. ಮತ್ತು ಹಿಯರ್ ಇನ್ ಉಬ್ಬುದ್ ಸ್ಪೆಷಲಿ ತುಂಬ ಜಾಗದಲ್ಲಿ ನಾನು ಜಿಲಾಟೋ ನೋಡಿದೆ. ಸೊ ಐ ವಾಂಟ್ ಟ್ರೈ ದ ಜಿಲಾಟೋ ಆ್ಯಸ್ ವೆಲ್. ಆ್ಯಂಡ್ ದೇ ಹ್ಯಾವ್ ಪ್ಯಾನಾ ಕೋಟಾ ವಿಚ್ ಲುಕ್ ರಿಯಲಿ ಡಿಫ್ರೆಂಟ್. ಅದೊಂದು ಟ್ರೈ ಮಾಡಬೇಕು. ನಮ್ಮ ಊಟ ಬಂತು. ನಾನು ಅವಕಾಡೋನು ಕುಡಿದಾಯಿತು ಆಲ್ಮೋಸ್ಟ್. ನನಗೆ ಇದೇ ಒಳ್ಳೆ ಊಟ ಥರ ಇತ್ತು ನೋಡಿ. ಇದೊಂದು ಸೀರೀಸು ತುಂಬ ಇಷ್ಟ ಆಯಿತು. ಏನೋ ತರಿಸ್ಬಿಟ್ಟಿದ್ಯಾ ನಿಮ್ಮದು ತಿನ್ಬೇಕಂತ ಅನಿಸ್ತಿದೆ, ನನ್ನ ಬಿಟ್ಬಿಟ್ಟು. ಅದು ನಂದು ನಿಂದಲ್ಲ, ಎರಡು ನಿಂದೆ. ನಾನು ಒಂದು ಸ್ವಲ್ಪ ಟೇಸ್ಟ್ ಮಾಡ್ತೀನಿ. ಊಟ ತುಂಬ ಅಮೇಝಿಂಗ್ ಆಗಿದೆ. ಇಷ್ಟ ಆಯಿತಾ ಸುಪ್ಪಿ? ನನಗೂ ತುಂಬ ಇಷ್ಟ ಆಯಿತು. ನಾನು ಫುಲ್ ಟೇಸ್ಟ್ ತಗೊಂಡು ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಸಪ್ರೇಟಾಗಿ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಇದು ವೆಜಿಟೇಬಲ್ಸ್ ಎಲ್ಲ ಫಸ್ಟು ಬಾಯ್ಲ್ ಮಾಡ್ತಾರೆ, ಕರಿನ ಸಪ್ರೇಟ್ ಅಥವಾ ಏನಾದರೂ ಬೇರೆ ಸಪ್ರೇಟ್ ಮಾಡಿ ಸ್ವಲ್ಪ ಸಾಟೆ ಮಾಡ್ತಾರೆ ಅನಿಸುತ್ತೆ ಇದನ್ನು. ಅದಾದಮೇಲೆ ಇವ್ರು ಹಾಕೋದು. ಆದರೆ ತುಂಬ ಚೆನ್ನಾಗಿದೆ. ನನಗೇನು ವೆಜಿಟೇಬಲ್ಸ್ ಅಷ್ಟೊಂದು ಇಷ್ಟ ಇಲ್ಲ, ಬಟ್ ಇದು ಇಷ್ಟ ಆಯಿತು. ನಾನು ವೆಜಿಟೇಬಲ್ ತಿನ್ನೋದೇ ಇಲ್ಲ ಗೈಸ್, ನಾನು ಪ್ಯೂರ್ ನಾನ್ ವೆಜಿಟೇರಿಯನ್. ಅಂದರೆ ಕೂತ್ಕೊಂಡು ನೋಡಿ ಅಲ್ಲಿ ವೆಜಿಟೇಬಲ್ಸ್ ತಿಂತಾ ಇದ್ದಾನೆ. ಸುಮ್ಮನೆ ಚಿಕನ್ ಇಲ್ವಾ ಅಲ್ಲಿ? ಜೋಕ್ಸ್ಗೆ ಯಾವ ತಿನ್ನೋದು ಹಾಕ್ಬಿಟ್ಟೆ ನಾನು ನೀನು ತಿಂದಿದ್ದಕ್ಕೆ. ಆಯ್ತು ಬಿಡಪ್ಪ, ಮರ್ಯಾದೆ ತೆಗಿಯೋಕೆ ಕೂತಿದ್ಯಾ? ಅವನಿನ್ನೂ ತಿಂತಾ ಇದ್ದಾನೆ. ಇವಾಗ ಟೈಮು ಇವ್ರ ಡೆಸರ್ಟ್ನ ಟೇಸ್ಟ್ ಮಾಡೋಕ್ಕೆ. ಹೇಗಿದೆ ನೋಡೋಣ. ಮಸ್ತು ಬರಸ. ಇಟ್ಸ್ ವೆರಿ ಗುಡ್ ಆ್ಯಂಡ್ ಡಿಫ್ರೆಂಟ್. ತುಂಬ ಡಿಫ್ರೆಂಟ್ ಟೇಸ್ಟ್ ಇದೆ. ನೋಡು, ಟೇಸ್ಟ್ ಮಾಡಿ. ಸಾರಿ ಡಿಸ್ಟ್ರಾಯ್ ಮಾಡಿದ್ದಕ್ಕೆ. ನಾನು ಬರೀ ಚಿಕನ್ ಮುಗಿಸ್ತಾ ಇದ್ದೀನಿ ಸದ್ಯಕ್ಕೆ. ಊಟ ಎಲ್ಲ ಮಾಡಾಯಿತು. ನಾನು ಕ್ವಿಕ್ ಚೇಂಜ್ ಮಾಡಿದೆ. ಇವಾಗ ಜಂಗಲ್ ಕಾರ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಾವು ತೆಮನ್ ದಾರಿಗೆ ಬಂದಿದ್ವಿ ಲಂಚ್ ಮಾಡೋಕ್ಕೆ. ಲಂಚ್ ವಾಸ್ ರಿಯಲಿ ಯಮ್ಮಿ
ಆ್ಯಂಡ್ ಇವ್ರದ್ದು ಬೇರೆ ಬೇರೆ ಪ್ಯಾಕೇಜಸ್ ಆ್ಯಂಡ್ ಆಪ್ಷನ್ಸ್ ಎಲ್ಲ ಇದೆ. ನೀವೇನಾದರೂ ಡಿನ್ನರ್ಗೆ ಕ್ಯಾಂಡಲ್ ಲೈಟ್ ಡಿನ್ನರ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ತೀಯಾ ಅಂದರೆ ಸೊ ನೋಡಿ ನೀವು ಬರೋದಾದರೆ. ನಮಗೆ ತುಂಬ ಲೇಟ್ ಆಗಿಬಿಡ್ತು, ಇವನು ಬೇರೆ ಅರ್ಜೆಂಟ್ ಮಾಡ್ತಾ ಇದ್ದಾನೆ, ಬೇಗ ಹೊರಡ್ತೀವಿ ಇವಾಗ. ಮತ್ತು ಇದು ಬಿಸಿಲು ಬೀಳಬಾರ್ದು ಅಂತ ಸುಪ್ರೀದ್ದು ಶರ್ಟ್. ಒಂದು ಬಟನ್ ಹಾಕೊಂಡು ಕೈ ಒಳಗಡೆ ಹಾಕೋಬೋದು. ಎಷ್ಟೊತ್ತು ತೋರಿಸ್ತಿದೆ ಇಲ್ಲಿಂದ? ನಾನು ನೋಡೇ ಇಲ್ಲ, ನಿನ್ನ ಹತ್ರನೇ ಎಲ್ಲ ಫೋನ್ಗೆ ಎಲ್ಲ ನಿಶಾನೆ ಈಗ ಚೆಕ್ ಮಾಡೋದು. ನನ್ನ ಕೈಯಲ್ಲಿ ಏನಿಲ್ಲ, ನನ್ನ ಹತ್ರ ಒಂದು ಫೋನ್ ಇಲ್ಲ. ಎಲ್ಲ ಅವನೇ ಇಟ್ಕೊಂಡು ನನ್ನ ಹತ್ರನೇ ಇದೆಯಂತೆ. ಅಲ್ಲಿ ನಾನು ಸನ್ಸ್ಕ್ರೀನ್ ಕೂಡ ತಂದಿಲ್ಲ. ಇವಾಗ ಏನು ಆಗುತ್ತೆ ಗೊತ್ತಿಲ್ಲ. ನಮ್ಮ ಮೈ ಟಿಕೆಟ್ ಅಂತ ಬಾಳೆಹಣ್ಣು ಕೊಟ್ಟಿದ್ದಾರೆ. ಅದು JC ಬರ್ದಿದೆ ಜಂಗಲ್ ಕಾಟ್. ಇದು ತಿನ್ಬೋದು, ಆದರೆ ಅದ್ರ ಮೇಲೆ ಥರ ಹಾಕ್ಕೊಟ್ಟಿದ್ದಾರೆ. ಇದ್ರ ಮೇಲೆ ಹೋಗ್ಬೇಕು ನಾವು. ಹೊರಟ್ವಿ ನಾವು ಜಂಗಲ್ ಕಾಟ್ ಮಾಡೋಕ್ಕೆ. ಅವರೇ ಇಲ್ಲಿಂದ ಒಂದು ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿಂದ ನಮಗೆಲ್ಲೋ ತುಂಬಾ ದೂರ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಆಲ್ಮೋಸ್ಟ್ ಅರ್ಧ ಮುಕ್ಕಾಲು ಗಂಟೆ ಜರ್ನಿ ಇರಬೇಕಿತ್ತು. ಇದರಲ್ಲೇ ನಮಗೆ ಶ್ರೀರಂಗಪಟ್ಟಣ ಆ ಕಡೆ ಸೈಡ್ ನೋಡಿದ ಥರ ಫೀಲ್ ಆಗುತ್ತೆ. ಅದರ ಹೊರಗಡೆ ಬಂದಿದ ತಕ್ಷಣ ನೋಡಿ ಈ ರೋಡ್ಸ್ ಎಲ್ಲ ಹಾಗೆ ಫೀಲ್ ಆಗುತ್ತೆ. ಈ ಥರ ಇದೆಲ್ಲ ಹಾಕ್ತಾ ಇದ್ದಾರೆ. ಸೇಫ್ ಟಿಕೆಟ್ ಎಲ್ಲ ಹಾಕಿ ಕರ್ಕೊಂಡು ಹೋಗ್ತಾರೆ. ಅದರಲ್ಲೇ ನಾವು ಬೀಳಲ್ಲ ಅನಿಸುತ್ತೆ, ನನಗೂ ಗೊತ್ತಿಲ್ಲ. ನಾನಂತೂ ನಿಧಾನಕ್ಕೆ ಹೋಗ್ತೀನಿ, ಸೊ 100% ಬೀಳಲ್ಲ. ಸ್ವಲ್ಪ ನಿದ್ದೆ ಹೇಗಿತ್ತು? ಫುಲ್ ಕ್ರೇಜಿ, ಕಂಟ್ರೋಲ್ ಆಗ್ತಿರಲಿಲ್ಲ. ಇವನು ಫುಲ್ ನಿದ್ದೆ ಮಾಡ್ಕೊಂಡು ಬಂದಿದ್ದಾನೆ ಅಲ್ಲಿಂದ. ಗೊರಕೆ ಹೊಡೆದಿಲ್ಲ ಅಲ್ವಾ? ಸದ್ಯಕ್ಕೆ ಹೊಡೆದಿಲ್ಲ. ಎಲ್ಲಿ ಹೋದ್ರೂ ಗೊರಕೆ ಹೊಡಿತಾನೆ. ಸ್ಪಾ ಮಾಡಬೇಕಾದ್ರೂ ಮಲ್ಕೊಂಡು ಗೊರಕೆ ಹೊಡಿತಾ ಇದ್ದಾನೆ. ಅವತ್ತು ಹಾಗೆ ಹೊಡಿತಾ ಇದ್ದ. ಎಲ್ಲರೂ ನಂಗೆ ಕೇಳ್ತಾರೆ, ನಿನ್ನ ಹಸ್ಬೆಂಡು ನಿದ್ದೆ ಮಾಡ್ತಾ ಇದ್ದಾರೆ ಅಲ್ವಾ ಅಂತ. ಈ ಬಾಳೆಹಣ್ಣು ನೋಡಿ ತಿನ್ನೋ ಹಾಗಿಲ್ಲ ಅನ್ಸುತ್ತೆ. ಸುಪ್ಪಿ ಅವ್ರಿಗೆ ಕೊಡಬೇಕು. ಎಲ್ಲರೂ ರೆಡಿ ಆಗಿದ್ದಾರೆ ಹೊರಡಕ್ಕೆ. ಇದಾದ್ಮೇಲೆ ನಾವು ಬೇರೆ ವಾಪಸ್ ಹೋಗಿ ನಾವು ಲಗೇಜ್ ತಗೊಂಡು ಸೆಮೆನಿಗೆ ಹೋಗೋಕ್ಕಿದೆ. ಸುಮಾರು ಕೆಲಸ ಇದೆ ಇವತ್ತು. must touch it both at the same time, because if you touch only one brake, the car goes one side. You could pull out to the road side. Okay, so as long as you touch both of the brake at the same time, it's safe. ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ನೋಡಿ ವ್ಯೂ ಸೂಪರ್ ಆಗಿದೆ. ಅವನು ಹೇಳ್ತಲ್ಲ ಮರಿ ಈ ಗೊಜ್ಜ ತಾತನ ಜೊತೆ ನಡ್ಕೊಂಡು ಹೋಗ್ತಾ ಇರೋದಕ್ಕೆ ಸ್ಲೋ ಆಗ್ತಾ ಇರೋದು. ನಾವು ಒಬ್ಬಳೇ ಇದ್ರೆ ಅಷ್ಟು ಮೇಲೆ ತಲುಪಿರ್ತಿದ್ದೆ ಇವಾಗ ಆಲ್ರೆಡಿ. ಎಲ್ಲರೂ ರೆಡಿ ಆಗಿದ್ದಾರೆ. ಇವಾಗ ಇಲ್ಲಿಗೆ ಬಂದು ನಿಲ್ಸಿದ್ವಿ. ಅವ್ರು ತಿನ್ನಕ್ಕೆ ಕೊಟ್ಟಿದ್ದಾರೆ. ಅವ್ರಿಗೆ ಫ್ರೈಡ್ ಬನಾನಾಸ್, ಇದು ಬನಾನಾ ಸ್ಯಾಂಗೋರೆಂಗ್ ಅಂತ. ಇವನು 2ನೇ ಸಲ ತಗೊಂಡ. ಎಲ್ಲರೂ ತಿಂತಿದ್ದಾರೆ. ಇಲ್ಲಿ ಒಂದು ಒಳ್ಳೆಯದಂದ್ರೆ ಏನು ಆಕ್ಟಿವಿಟಿ ಮಾಡಿದ್ರು ಏನಾದರೂ ಒಂದು ಆಫರ್ ಮಾಡ್ತಾರೆ. ಮತ್ತೆ ಜನ ತುಂಬಾ ಒಳ್ಳೆಯವರು, ತುಂಬಾ ಚೆನ್ನಾಗಿ ಎಲ್ಲರ ಜೊತೆ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ಸಕ್ಕರೆ ಮಸ್ತ್ ಫ್ರೆಂಡ್ಲಿ ಆಯ್ತು. ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ, ಸೆಮೆನ್ಯಾಕ್ ಸೈಡ್ ಹೋಗ್ತಾ ಇದ್ದೀವಿ. ಇವತ್ತಿಂದ ಅಷ್ಟೊಂದು ಜಾಸ್ತಿ ಬ್ಲಾಗ್ ಮಾಡಲ್ಲ, ಇಲ್ಲ 2 ದಿನ ಇರೋದು. ಸೊ ಜಾಸ್ತಿ ಪಾರ್ಟಿ ಮಾಡ್ತಾ ಇರ್ತೀವಿ. ಸೊ ಹಾಗೆ ಸ್ಮಾಲ್ ಕ್ಲಿಪ್ಸ್ ಎಲ್ಲ ಹಾಕಿ ಹೇಗಿದೆ ಏನು ಅದು ಇದು ಅಂತ ನಾನು ವಾಯ್ಸ್ ಓವರ್ ಕೊಟ್ಬಿಟ್ಟು ಮಾತಾಡ್ತೀನಿ ಅಷ್ಟೇ. ಆದರೆ ನನಗೆ ಸಪೋರ್ಟ್ ಮಾಡಿ, ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಷ್ಟೇ ಅಲ್ವಾ?